ಅದು ನಮ್ಮಲ್ಲಿ ನಮ್ಮ ಬಾವಿಯಲ್ಲಿ ಸರಿಯಾಗಿ ಪತ್ತಾತಿ ಆಗೋದ್ರೆ ಒಂದು ವಾರ ಹಿಂದೆ. ಯಾಕಂದರೆ ಅದಕ್ಕಿಂತ ಮೊದಲು ನಾವು ನೀರು ತೆಗಿತಾ ಇದ್ದೇವೆ, ಆದರೂ ಕೂಡ ಅದು ಲೇಯರ್ ಮೇಲೆ ಇರೋ ಕಾರಣ ಬಹುಶಃ ಹಾಗೆ ಕೆಳಗಡೆಯಿಂದ ಒಳ್ಳೆ ನೀರು ಬರ್ತಾಯಿತ್ತು. ಅದು ಸಣ್ಣಕ್ಕೆ ಸ್ಮೆಲ್ ಇತ್ತು, ನಾವು ದೊಡ್ಡ ಕೇರ್ ಮಾಡಲಿಲ್ಲ. ಆ ನವಂಬರ್ನಲ್ಲಿ ಕೆಳಗಡೆ ಒಂದು ಬಾವಿಯಲ್ಲಿ ನೀರು ಇದು ಡೀಸೆಲ್ ಅಂಶ ಬಂದಿದೆ ಅಂತೇಳಿ ಅವರು ಟೆಸ್ಟ್ ಮಾಡಿಸಿ ಎಲ್ಲ ಮಾಡ್ತಾಯಿದ್ರು. ಮತ್ತು ಅವ್ರು ಏನು ಮಾಡಿದ್ರು ಗೊತ್ತಿರಲಿಲ್ಲ. ಆಮೇಲೆ ಇದು ಮೊನ್ನೆ ಖಾಲಿ ಮಾಡಿಸಿ ಇದ್ದಕ್ಕಿಂತ ಅರ್ಧ ನೀರು ತೆಗೆದ ಕೂಡಲೇ ಕಂಪ್ಲೀಟಾಗಿ ಡೀಸೆಲ್ನ ಇದು ಲೇಯರ್ ಸರಿಯಾಗಿ ಬರ್ತದೆ. ನೀವು ಬಾಟ್ಲಲ್ಲಿ ನೋಡಿದ್ರಲ್ಲ, ಹಾಗೆ ಬರ್ತದೆ. ಮತ್ತೆ ನೋಡುವಾಗ ಇದು ಡೀಸೆಲ್ ಅಂತೇಳಿ ಮತ್ತೆ ಅವರು ಖಾಲಿ ಮಾಡಿಕೊಟ್ಟು ಹೋದರು. ನಮಗೆ ಇಳಿದು ಏನು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಆಕ್ಸಿಜನ್ ಸಿಗಲಿಕ್ಕಿಲ್ಲ. ಆದ ಕಾರಣ ನಾವು ಅಷ್ಟಕ್ಕೆ ನಿಲ್ಲಿಸ್ತೇವೆ ಅಂತೇಳಿ ಅವ್ರು ನಿಲ್ಲಿಸಿ ಹೋದರು. ಆಮೇಲೆ ಇವರು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟನ್ನು ಕರೆದಿದ್ದೆ ನಾನು. ಅವರು ಬಂದು ಅವರದೇ ಬಾಟ್ಲಿಯಲ್ಲಿ ಸ್ಪೆಸಿಮೆನ್ ಕಲೆಕ್ಷನ್ ಮಾಡಿ ತಗೊಂಡೋಗ ರಿಪೋರ್ಟ್ ಕೊಟ್ಟರು. ಅದರಲ್ಲಿ ಜಸ್ಟ್ ಅನ್ಫಿಟ್ ಅಂತ ಮಾತ್ರ, ಅವರಿಗೆ ಅದಕ್ಕೆ ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ ಅಂತೆ. ಮತ್ತು ಇವರು NITK ಮಾಡಿದಲ್ಲಿ 28% ಆಯಿಲ್ ಕಂಟೆಂಟ್ ಉಂಟು ಅಂತ ಹೇಳಿದ್ದಾರೆ. ಅಷ್ಟೇ ನಮಗೆ ಅದರ ಗೊತ್ತಿಲ್ಲ. ಮತ್ತು ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ, ನಮಗೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಇದು 3 ಬಾವಿಲಿ 8% ನಮಗೆ ಸಿಕ್ಕಿರೋ 3 ಬಾವಿ ಇದು. ರೇಷನಿಗೆ ಆಗ್ತಾಯಿದೆ. ಇನ್ನೂ ಸಮಸ್ಯೆ ಏನು ಅಂತ ಹೇಳಿದರೆ, ಅವರು ಇವತ್ತಿಂದ 2 ದಿವಸ ಹೇಳಿದ್ದೊಂದು ದಿವಸ ಅಂತೇಳಿ 2 ದಿವಸ ನೀರು ಇಲ್ಲ ಅಂತ ಹೇಳಿದರು. ಒಂದು ದಿವಸ ನೀರಿಲ್ಲ ಅಂತೇಳಿ. ಈಗ ನೋಡಿ ಹೇಳಿ 2 ದಿವಸ ಅಂತ ಹೇಳ್ತಾರೆ. ನಿನ್ನೆ ಕೊಡಬೇಕಾಗಿತ್ತು, ನಿನ್ನೆ ಬೆಳಿಗ್ಗೆ ಮತ್ತು ಸಂಜೆ ಮಾತ್ರ ಕೊಟ್ಟರು. ನಮಗೆ ಟ್ಯಾಂಕಲ್ಲಿ ತುಂಬಲೇ ಇಲ್ಲ. ಈಗ ನೀರಿಲ್ಲ, ನಾವು ಲಾರಿ ತರಬೇಕಾಗ್ತದೆ. ಇಂಥ ಸಮಸ್ಯೆ ನಮ್ಮ ಹಾಗೆ ಬಹಳ ಮಂದಿಗೆ ಇರ್ಬೋದು. ಅದನ್ನು ಕೂಡ ಅವರಿಗೆ ಒಂದು ಸ್ವಲ್ಪ ನೋಡಿ ನೀರು ಸರಿಯಾಗಿ ಕೊಟ್ಟು ಮತ್ತೆ ಕ್ಲೋಸ್ ಮಾಡಬಾರ್ದ? ಇವತ್ತಿಗೆ ಬೆಳಿಗ್ಗೆ ಕೆಲಸ ಮಾಡೋರು ಕೂಡ ಮಾಡೋದಾಗಿದ್ರು ನಿನ್ನೆ ಕೊಡುವಾಗಾಗಿತ್ತಾ? ಇಲ್ಲ, ನಿನ್ನೆ ನಮಗೆ ಇಲ್ಲೇ ನೀರು ಕೊಡೋ ದಿವಸ ಆದರೂ ಇಲ್ಲ, ಕೊಡಲಿಲ್ಲ. ಎಷ್ಟು ವರ್ಷದ ಹಿಂದೆ ಬಾವಿಯನ್ನು ತೋಡಿಸಿದ್ರಿ? ನಾವು ಬಾವಿನ ತೋಡಿಸಿ ಒಂದು 22ರ ಹೊತ್ತಿಗೆ ಕಂಪ್ಲೀಟ್ ಆಗಿದೆ. ಮನೆ ಕಟ್ಟೋಕ್ಲೆಲ್ಲ ಆಗಿದ್ದೆವು ನಾವು. ಈ ಕೆಳಗಡೆ ಬಾವಿದು 60 ವರ್ಷ ಆಯ್ತಂತ. ಇದು ಕೂಡ ಹಾಗೆ ನಮಗಿಂತ ಒಂದು 2 ವರ್ಷ ಹಿಂದಾಗಿರ್ಬೋದು. ನಮಗೆ ಅದನ್ನು ಉಪಯೋಗ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಮ್ಮ 4-5 ಮನೆ ಇದೆ. ನಾವು ಕಾರ್ಪೊರೇಷನ್ ವಾಟ್ರನ್ನೇ ಡಿಪೆಂಡ್ ಆಗಬೇಕು. ಆಮೇಲೆ ಆ ನೀರನ್ನು ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿದ್ದಾರೆ. ಸೊ ಅದನ್ನು ಕುಡಿಲಿಕ್ಕಾಗಲ್ಲ, ಉಪಯೋಗ ಮಾಡಲಿಕ್ಕೆ ಆಗ್ತಾಯಿಲ್ಲ. ಎಷ್ಟು ಟೈಮಿಂದ ಇದು ಸಾಧಾರಣ ನವಂಬರ್ ತಿಂಗಳಿಗೆ ನಮ್ಗೆ ಗೊತ್ತಾಯಿತು. ಯಾಕಂದ್ರೆ ಆ ಕೆಳಗಿನ ಮಾರು ಡೈಲಿ ಬಾವಿನ ನೀರು ಸೇರ್ತಾರೆ. ಆದ ಕಾರಣ ಇದರ ಸೇದು ಅವರಿಗೆ ಗೊತ್ತಾಯಿತು. ನಾವು ಏನಿದ್ರೆ ಪಂಪ್ ಮಾಡ್ತೇವೆ, ನಮ್ಗೆ ಗೊತ್ತಾಗ್ತಾಯಿಲ್ಲ. ಅದು ಕೆಳಗಿದ್ದೇ ವಾಟ್ರ್ ಹೋಗುತ್ತೆ, ಮೇಲ್ಗಿದ್ದ ಅದೇ ಒಂದು ಲೇಯರ್ ಫಾರ್ಮೇಷನ್ ಆಗುತ್ತೆ. ಆಮೇಲೆ ನವಂಬರಿಂದ ಗೊತ್ತಾಯಿತು ಅವರು ಕೆಳಗಿನವರು ಸಾಧಾರಣ 2-3 ಸಲ ನೀರು ಖಾಲಿ ಮಾಡಿದ್ರು, ತಿರುಗಿ ಅದೇ ರೀತಿ ಬರ್ತಾಯಿದೆ. ಸರ್, ಅಧಿಕಾರಿಗಳು ಬಂದ್ರ ಏನಂತ ಹೇಳಿ? ಅಧಿಕಾರಿಗಳು ಯಾರು ಟೆಸ್ಟಿಂಗ್ ಎಲ್ಲ ಮಾಡಿದ್ದಾರೆ, NITK ಟೆಸ್ಟಿಂಗ್ ಮಾಡಿದ್ದಾರೆ, ಅವರ ರಿಪೋರ್ಟ್ ಕೊಟ್ಟಿದ್ದಾರೆ. ಬೇರೆ ಅಧಿಕಾರಿಗಳು ಯಾರು ಬರಲಿಲ್ಲ. ಏನು ಕಾರಣ ಈ ಥರ ಬಾವಿಯೊಳಗೆ ಇದ್ದ ಅಂಶ ಬರ್ತಕ್ಕೆ? ಏನಾದರೂ ಇಲ್ಲಿ ಲೀಕೇಜ್ ಆಗ್ತಾ ಇದೆ ಹೇಗೆ ಅಂತ? ಅದೇ ಅದು ಈಗ ನಮಗೆ ಓಪನ್ ಇದ್ದರೆ ನಾವು ಸೋರ್ಸ್ ಹುಡ್ಕೊಂಡು ಹೋಗ್ಬೋದು. ಈಗ ಅಂಡರ್ಗ್ರೌಂಡ್ ಬರ್ತಾ ಇದೆಲ್ಲ, ಹೆಂಗೆ ನಾವು ಹುಡ್ಕೋದು? ವಿ ಆರ್ ಬ್ಲೈಂಡ್. ಸರ್, ಇವಾಗ ನೀರಿಗೆ ತುಂಬ ಸಮಸ್ಯೆ ಇದೆ. ಈಗ 3 ದಿವಸದಿಂದ ತುಂಬ ಸಮಸ್ಯೆ ಇದೆ. ನಾವು ಟ್ಯಾಂಕರ್ ಹಾಕಿಸ್ತೇವೆ. ಈಗ ಬೇರೆ ವಿಧಿಯೇ ಇಲ್ಲ. ಟ್ಯಾಂಕರ್ ಹಾಕಿಸ್ತೇವೆ. ಈಗ 3 ದಿವಸದಿಂದ ಇದು ಕಾರ್ಪೊರೇಷನ್ ನೀರು ಬರ್ತಾ ಇಲ್ಲ. ಸರ್, ಇವಾಗ ಅದು ಎಲ್ಲಿ ಇದು ಮೂಲದಿಂದ ಅಂತ ಪತ್ತೆ ಹಚ್ಚಕ್ಕೆ ಅಧಿಕಾರಿಗಳಿಗೆ ಏನಾದರೂ ಮನವಿ ಮಾಡಿದ್ದೀರಾ? ನಾವು ನಮ್ಮ ಇಲ್ಲಿಯ ಶಾಸಕರಿಗೆ ಮತ್ತು MP ಗೆ ನಾವು ಹೇಳಿದ್ದೇವೆ, ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಅವರೇನು ಕಾರ್ಪೊರೇಷನ್ ಹೇಳ್ತೇವೆ ಅಂತ ಹೇಳಿದ್ದಾರೆ. ಇಲ್ಲಿ ಇಷ್ಟರವರೆಗೆ ಯಾರು ಬರಲಿಲ್ಲ.